ನಮಸ್ಕಾರ. ಮಳೆಯಿಂದ ಪಂದ್ಯರಥದ ಬಳಿಕ ಪಾಕ್ನ ನಾಯಕ ಸಲ್ಮಾನ್ ಅಲಿ ಆಗಾ ಸ್ಫೋಟಕ ಹೇಳಿಕೆ. ಸಲ್ಮಾನ್ ಅಲಿ ಆಗಾ ಅವರು ಪಂದ್ಯರಥದ ಬಳಿಕ ಏನು ಮಾತಾಡಿದರು ಮತ್ತು ಇದರ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ನಾಳೆ ನಡೆಯಲಿರುವ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ 8 ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾ ತಂಡವನ್ನು ಬಗ್ಗು ಬಿಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಸೂಪರ್ 8ನ ಮೊದಲ ಪಂದ್ಯದಲ್ಲಿ ಗ್ರೂಪ್ ಬಿ ತಂಡಗಳಾದ ನ್ಯೂಜಿಲೆಂಡ್ ಮತ್ತು ಪಾಕ್ ತಂಡಗಳು ಕೊಲಂಬೋ ಮೈದಾನದಲ್ಲಿ ಮುಖಾಮುಖಿ ಆಗಿತ್ತು. ಈ ಒಂದು ಪಂದ್ಯ ಟಾಸ್ ಆದರೂ ಕೂಡ ಒಂದೇ ಒಂದು ಎಸೆತ ಕಾಣದೆ ವರುಣನ ಆರ್ಭಟಕ್ಕೆ ಕಂಪ್ಲೀಟ್ ಆಗಿ ಮೈದಾನ ಇಲ್ಲಿ ತತ್ತರಿಸಿತು. ಈ ಮೂಲಕ ಕೊಲಂಬೋದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಪಾಕಿಸ್ತಾನ ಬ್ಯಾಟಿಂಗ್ ಆಯ್ದುಕೊಂಡ್ರೆ ಇತ್ತ ಮಳೆಯ ಕಾರಣದಿಂದಾಗಿ ಒಂದೇ ಒಂದು ಬಾಲ್ ಕೂಡ ಈ ಒಂದು ಪಂದ್ಯದಲ್ಲಿ ಮಾಡೋಕ್ಕೆ ನ್ಯೂಜಿಲೆಂಡ್ಗೆ ಸಾಧ್ಯ ಆಗಿಲ್ಲ. ಈ ಬಳಿಕ ಮಳೆಯಿಂದ ಪಂದ್ಯರದಾದರೆ ಎರಡೂ ತಂಡಗಳಿಗೂ ಕೂಡ ತಲಾ ಒಂದೊಂದು ಅಂಕಗಳನ್ನು ಇಲ್ಲಿ ನೀಡಲಾಯಿತು. ಈ ಮೂಲಕ ಪಾಕಿಸ್ತಾನ ತಂಡದ ನಾಯಕ ಕೂಡ ಅಂದರೆ ಸಲ್ಮಾನ್ ಅಲಿ ಆಗಾ ಪಂದ್ಯರಥದ ಬಳಿಕ ಮಾತನಾಡಿದ್ದು ಈ ಥರ ಹೇಳಿದರು. ಇನ್ನು ಈ ಬಾರಿಯ T20 ವಿಶ್ವಕಪ್ನಲ್ಲಿ ನಮ್ಮ ತಂಡ ಅದ್ಭುತ ಪ್ರದರ್ಶನವನ್ನು ನೀಡಿದ್ದು ಭಾರತದ ವಿರುದ್ಧ ಸೋತು ಬಿಟ್ಟರೆ ಉಳಿದ ಎಲ್ಲ ಪಂದ್ಯಗಳನ್ನು ನಾವು ಗೆದ್ದು ಬಿಗಿದ್ವಿ. ಈ ಮೂಲಕ ಅದ್ಭುತ ಪ್ರದರ್ಶನದೊಂದಿಗೆ ನಮ್ಮ ತಂಡ ಸೂಪರ್ 8 ಹಂತಕ್ಕೆ ಎಂಟ್ರಿ ಕೊಟ್ಟಿದ್ದು, ಗ್ರೂಪ್ ಬಿನಲ್ಲಿ ಕೂಡ ನಮ್ಮ ತಂಡ ಅದ್ಭುತ ಪ್ರದರ್ಶನವನ್ನು ನ್ಯೂಜಿಲೆಂಡ್ ವಿರುದ್ಧ ಕೊಡುತ್ತದೆ ಎಂಬ ಅನಿಸಿಕೆಯನ್ನು ಕೂಡ ನಾವು ಹೊಂದಿದ್ವಿ. ಈ ಮೂಲಕ ಈ ಒಂದು ಪಂದ್ಯಕ್ಕೆ ಮಳೆ ಬಂದ ಕಾರಣ ಅಂದರೆ ವರುಣನ ಆರ್ಭಟ ಆದ ಕಾರಣ ಈ ಒಂದು ಪಂದ್ಯ ವಾಶೌಟ್ ಆಗಿದೆ. ಇಲ್ಲದಿದ್ದರೆ ಈ ಒಂದು ಪಂದ್ಯ ನಾವು ಸುಲಭವಾಗಿ ಗೆಲ್ಲುವ ಸಾಧ್ಯತೆಯನ್ನು ಕೂಡ ಇತ್ತು. ಏಕೆಂದರೆ ನಮ್ಮ ತಂಡದ ಪರವಾಗಿ ಅದ್ಭುತ ಸ್ಪಿನ್ನರ್ಗಳನ್ನು ಹೊಂದಿದ್ದು ಕೊಲಂಬೋ ಪಿಚ್ ಕೂಡ ಸ್ಪಿನ್ನರ್ಗೆ ಹೇಳಿ ಮಾಡಿಸಿದಂತಹ ಪಿಚ್ ಆಗಿತ್ತು. ಇದು ಏನಪ್ಪ ಅಂದರೆ ಪಂದ್ಯರಥದ ಬಳಿಕ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಆಗಾ ಮಾತನಾಡಿದರು. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.